ಹಾಯ್ ಹಲೋ ನಮಸ್ತೆ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಹಾಗೆ ಎಲ್ರಿಗೂ ಕೂಡ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಲೇಟಾಗಿ ವಿಶ್ ಮಾಡ್ತಾ ಇದ್ದೀನಿ. ಇದು ಆಲ್ರೆಡಿ ಹಬ್ಬಕ್ಕೂ ಮುಂಚೆನೇ ಮಾಡಿರೋ ವಿಡಿಯೋ, ಬಟ್ ಅಪ್ಲೋಡ್ ಮಾಡೋದಕ್ಕೆ ಟೈಮ್ ಇರಲಿಲ್ಲ. ಸ್ಟಿಚಿಂಗ್ ಮಾಡೋದು ತುಂಬ ಜಾಸ್ತಿ ಇದ್ದು, ಸೊ ಹಾಗಾಗಿ ಈಗ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಇನ್ನೂ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ದೀರೋ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಓಕೆನಾ? ಹಾಗಿದ್ರೆ ಬನ್ನಿ ವಿಡಿಯೋ ನೋಡೋಣ. ಮೊದಲಿಗೆ ನಾನಿಲ್ಲಿ ಸಾಟಿನ್ ಸ್ಟಿಚ್ ಹಾಕಿದ್ದೀನಿ. 2ನೇ ನಂಬರ್ಗೆ ಇಕ್ಕೊಂಡು ಕಮೆಂಟ್ ಹಾಕಿದ್ರು, ಬ್ಯಾಕ್ ಸೈಡು ಯಾವ ಥರ ವರ್ಕ್ ಮಾಡ್ತೀರೋ ಆ ವಿಡಿಯೋ ಹಾಕಿ ಅಂತ ಅಂದ್ಬಿಟ್ಟು. ಸೊ ಹಾಗಾಗಿ ಬ್ಯಾಕ್ ಸೈಡ್ ಯಾವ ಥರ ವರ್ಕ್ ಮಾಡ್ತೀನಿ ಅಂತ ಅಂದ್ಬಿಟ್ಟು ವಿಡಿಯೋನ ಹಾಕಿದ್ದೀನಿ. ಮತ್ತು ಬಾಲ್ ಚೈನ್ ಸ್ಟಿಚ್ ಆದಮೇಲೆ ಸ್ಟೋನ್ ಚೈನ್ ಮತ್ತು ಬಾಲ್ ಚೈನ್ ಎರಡನ್ನೂ ಕೂಡ ಸಪ್ರೇಟಾಗಿ ಅಟ್ಯಾಚ್ ಮಾಡಿಕೊಂಡು, ಆಮೇಲೆ ಎರಡನ್ನೂ ಕೂಡ ಇಟ್ಕೊಂಡು 4ನೇ ನಂಬರಲ್ಲಿ ಈ ಥರ ಸ್ಟಿಚ್ಚನ್ನು ಹಾಕೋತಾ ಹೋಗ್ತಾ ಇದ್ದೀನಿ. ಮತ್ತು ನೀವು ಒಂದೊಂದನ್ನೇ ಸಪ್ರೇಟಾಗಿ ಅಟ್ಯಾಚ್ ಮಾಡೋದನ್ನು ಕೂಡ ಕಲಿಬೇಕಾಗುತ್ತೆ. ಯಾಕೆಂದರೆ ಹೋಗ್ತಾ ಹೋಗ್ತಾ ಏನಾರ ನಾವು ಸ್ಟೋನ್ ಚೈನ್ ಬಾಲ್ ಚೈನಲ್ಲೇ ಡಿಸೈನ್ ಮಾಡಬೇಕು ಅಂದರೆ ಆವಾಗ ಕಷ್ಟ ಆಗುತ್ತೆ. ಸೊ ಹಾಗಾಗಿ ಸಿಂಗಲ್ ಅಟ್ಯಾಚ್ ಮಾಡೋದನ್ನು ಕೂಡ ಪ್ರಾಕ್ಟೀಸ್ ಮಾಡ್ತಾ ಇರಿ. ಮತ್ತು ನಾನಿಲ್ಲಿ ಬಾಲ್ ಚೈನ್ ಸ್ಟೋನ್ ಚೈನ್ ಆದಮೇಲೆ ಮತ್ತು 2ನೇ ನಂಬರಲ್ಲಿ ಇಟ್ಕೊಂಡು ಮತ್ತು ಸಾಟಿನ್ ಸ್ಟಿಚ್ ಹಾಕಿದ್ದೀನಿ. ಮತ್ತು ನೋಡ್ತಾ ಇರ್ಬೋದು ಕರು ಶೇಪಲ್ಲಿ ಸ್ಟಿಚ್ ಹಾಕ್ತಾ ಇದ್ದೀನಿ. ಇದನ್ನು ಕೂಡ 2ನೇ ನಂಬರಲ್ಲಿ ಇಟ್ಕೊಂಡೆ ನಾನು ಸ್ಟಿಚ್ ಹಾಕ್ತಾ ಇರೋದು. ಜರಿ ಥ್ರೆಡ್ ಏನಿದೆ ಅದರಲ್ಲೇ ಕೂಡ ಸ್ಟಿಚ್ ಹಾಕ್ತಾ ಇದ್ದೀನಿ. ಸ್ಟಾರ್ಟಿಂಗು ಪ್ರಾಕ್ಟೀಸ್ ಮಾಡೋರು ಬೇಕಾದ್ರೆ ಮಾರ್ಕ್ ಹಾಕ್ಕೊಂಡು ಮುಕ್ಕಾಲು ಇಂಚು ಇಲ್ಲ 1 ಇಂಚಿಗೆ ಈ ಥರ ಕರು ಶೇಪಲ್ಲಿ ಅಟ್ಯಾಚ್ ಮಾಡ್ತಾ ಹೋಗಿ. ಪ್ರಾಕ್ಟೀಸ್ ಆಯ್ತಾ ನಿಮಗೆ ಈಸಿ ಅನಿಸುತ್ತೆ. ಬೇಕಾದ್ರೆ ಹಾಗೆ ನೀವು ಈ ಥರ ಸ್ಟಿಚ್ ಮಾಡ್ತಾ ಹೋಗ್ಬೋದು ಯಾವುದೇ ಮಾರ್ಕ್ ಇಲ್ದಲೇ. ನಾನಲ್ಲಿ ತಪ್ಪು ಮಾಡಿದ್ದೀನಿ, ಗಮನಿಸ್ಬೋದು. ಒಂದು ಲೈನ್ ಬಿಟ್ಟು ಒಂದು ಇದಕ್ಕೆ ಈ ಥರ ನಾವು ಏನು ಹಾಫ್ ಮೂನು ಈ ಥರ ಡಿಸೈನ್ನ ಹಾಕಬೇಕಾಗುತ್ತೆ. ಬಟ್ ಅಲ್ಲಿ ನಾನು ಮಿಸ್ ಮಾಡಿದೆ. ಜರಿ ಥ್ರೆಡ್ಡಲ್ಲೇ ಈ ಥರ ನಾನು ಹಾಫ್ ಸರ್ಕಲ್ ಅಂತೀವೋ ಇಲ್ಲ ಹಾಫ್ ಮೂನ್ ಅಂತೀವೋ ನೀವೇ ಡಿಸೈಡ್ ಮಾಡಿ. ನೋಡಿ ಈ ಥರ ಹಾಫ್ ಸರ್ಕಲ್ನ ನಾನು ಹಾಕ್ತಾ ಹೋಗಿದ್ದೀನಿ. ಆ ಸೈಡ್ ಏನು 2 ಹಾಕಿದ್ದೆ ಅದೇ ಥರನೇ ಈ ಸೈಡು ಕೂಡ ಹಾಕ್ತಾ ಇದ್ದೀನಿ. ನೆಕ್ಸ್ಟು ಸ್ಯಾರಿ ಕಲರ್ ಏನಿದೆ ಸಿಲ್ಕ್ ಥ್ರೆಡ್ಡು ತಗೊಂಡು ಸುತ್ತಲೂ 0 ನಂಬರಲ್ಲಿ ಸ್ಟಿಚ್ ಹಾಕ್ಕೊಂಡು ಈ ಥರ ಡಿಸೈನ್ ಮಾಡ್ತಾ ಇದ್ದೀನಿ. ಲೀಫ್ಗಳನ್ನ ಹಾಕ್ತಾ ಇದ್ದೀನಿ ಚಿಕ್ಕದಾಗಿ. ತುಂಬ ಚೆನ್ನಾಗಿ ಕಾಣುತ್ತೆ ಈ ಡಿಸೈನು. ನೀವು ಕೂಡ ಒಮ್ಮೆ ಟ್ರೈ ಮಾಡಿ, ಮತ್ತು ಹೇಗೆ ಬಂತು ಅಂತ ಕಾಮೆಂಟು ಕೂಡ ಮಾಡಿ. ಮತ್ತು ಏನು ಗ್ಯಾಪ್ ಇಟ್ಟಿದ್ದೀನಿ ಅಲ್ಲಿ ಈ ಥರ ಸಿಂಗಲ್ಲಾಗಿ ಲೀಫ್ನ ಹಾಕೋತಾ ಇದ್ದೀನಿ. ತುಂಬ ಹತ್ತತ್ರ ಈ ಥರ ಚಿಕ್ಕದಾಗಿ ಲೀಫ್ನ ಹಾಕೋತಾ ಹೋಗಿ. ಮತ್ತು ಗ್ಯಾಪ್ ಇಟ್ಟಿರ್ತೀವಲ್ಲ ಅಲ್ಲಿ ಈ ಥರ ದೊಡ್ಡದಾಗಿ ಎಲ್ಲ ಯಾವ ಲೆವೆಲಲ್ಲಿದೆ ನೋಡಿಕೊಂಡು ನೀವು ಲೀಫ್ನ ಹಾಕಿ.
ಈ ಸೀರೆ ಬಂದ್ಬಿಟ್ಟು ಆ್ಯಕ್ಚುಲಿ ನಾವು ಮನೇಲೇ ಸೀರೆ ಬಿಸ್ನೆಸ್ ಕೂಡ ಮಾಡ್ತೀವಿ. ಹಬ್ಬದ ಟೈಮಲ್ಲಿ ಸೀರೆ ತಂದು ಮಾರ್ತೀವಿ. ಕಸ್ಟಮರು ಏನು ಬ್ಲೌಸ್ ಕೊಟ್ಟಿರ್ತಾರೆ ತೊಗೊಳೋದಕ್ಕೆ ಬಂದಾಗ ಹೇಳಿದ್ವಿ ಸೀರೆ ತಂದಿದ್ದಾರೆ ನೋಡಿ ಅಂತ ಅಂದ್ಬಿಟ್ಟು. ಕಸ್ಟಮರು ಈ ಸೀರೆನೇ ಇರಲಿ ಅಂತ ಅಂದ್ಬಿಟ್ಟು ಚೂಸ್ ಮಾಡಿದ್ರು. ಮತ್ತು ನೀವೇ ವರ್ಕ್ ಮಾಡಿ ಸ್ಟಿಚ್ ಮಾಡಿಕೊಡಿ ಅಂತನೂ ಅಂದ್ಬಿಟ್ಟು ಸೀರೆನ ಕೊಟ್ಟು ಹೋದರು. ಅದೇ ಸೀರೆನೇ ನಾನಿಲ್ಲಿ ವರ್ಕ್ ಮಾಡ್ತಾಯಿದ್ದೀನಿ. ನೀವು ಕೂಡ ಸ್ಟಿಚ್ ಮಾಡ್ತಾಯಿದ್ರೆ ಹೀಗೆ ಸೈಡ್ ಬಿಸ್ನೆಸ್ ಕೂಡ ಮಾಡ್ಬೋದು. ಸ್ಯಾರಿ ಸೇಲ್ ಮಾಡೋದು, ಹಬ್ಬದ ಟೈಮಲ್ಲಿ ತಂದು ಸ್ಯಾರಿ ಕೂಡ ಸೇಲ್ ಮಾಡಿದ್ರೆ ಇನ್ನೂ ಪ್ರಾಫಿಟ್ ಆಗುತ್ತೆ. ನಿಮ್ಗೆ ಯಾರು ಪರಿಚಯ ಇರ್ತಾರೆ ನೋಡಿ ಅವ್ರಿಗೆಲ್ಲ ಹೇಳ್ತಾ ಇದ್ದರೆ ಸೀರೆನ ತೊಗೊಳೋದಕ್ಕೆ ಬರ್ತಾರೆ. ನೋಡಿ ಸುತ್ತಲೂ ಸೇಮ್ ಇದೇ ಥರನೇ ಲೀಫ್ಗಳನ್ನ ಹಾಕೋತಾ ಹೋಗಬೇಕಾಗುತ್ತೆ. ತುಂಬ ಈಸಿ ಇದೆ ಡಿಸೈನು. ಬಿಗಿನರ್ಸ್ ಯಾರೇ ಇದ್ರೂ ಕೂಡ ಒಮ್ಮೆ ಪ್ರಾಕ್ಟೀಸ್ ಮಾಡಿ. ಹಾಗೆ ಡಿಸೈನ್ ಹೇಗೆ ಬಂತು ಅಂತ ಕೂಡ ಕಾಮೆಂಟ್ ಮಾಡಿ. ಈ ಡಿಸೈನ್ ಆಲ್ರೆಡಿ ಒಬ್ಬರಿಗೆ ನಾನು ವರ್ಕ್ ಮಾಡಿಕೊಟ್ಟಿದ್ದೆ. ಬಟ್ ಅದು ಏನು ವರ್ಕ್ ಮಾಡಿದ್ದೆ ಅದು ವಿಡಿಯೋ ಮಾಡಿರಲಿಲ್ಲ ನಾನು. ಹಾಗಾಗಿ ಈ ಸತಿ ವರ್ಕ್ ಮಾಡಿರೋ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಮತ್ತು ಏನು ಗ್ಯಾಪ್ ಇರುತ್ತೆ ಪಿರಮಿಡ್ ಶೇಪಲ್ಲಿ ನಾನು ಈ ಥರ ಫಿಲಪ್ ಮಾಡ್ತಾಯಿದ್ದೀನಿ. ಸುತ್ತಲೂ ಕೂಡ ಏನು ಗ್ಯಾಪು ಇದೆ ಅಲ್ಲೆಲ್ಲ ಫಿಲಪ್ ಮಾಡ್ತಾ ಹೋಗಿ. ನೋಡ್ತಾ ಇರ್ಬೋದು ನಾನು ವರ್ಕ್ ಆದಮೇಲೆ ಫೋಟೋ ತಕ್ಕೊಂಡೇ ಇಲ್ಲ. ಹಾಗಾಗಿ ಏನು ಬ್ಲೌಸ್ ಸ್ಟಿಚ್ ಮಾಡಿದ್ದೆ ಆದಮೇಲೆ ವಿಡಿಯೋ ಮಾಡಿದ್ದೆ ಯಾವುದೆಲ್ಲ ಬ್ಲೌಸ್ ಸ್ಟಿಚ್ ಮಾಡಿದ್ದೀನಿ ಅಂತ ಅಂದ್ಬಿಟ್ಟು ಅದನ್ನೇ ಇಲ್ಲಿ ಹಾಕಿದ್ದೀನಿ. ಸೊ ನೋಡ್ತಾ ಇರ್ಬೋದು ಯಾವ ಥರ ಕಾಣಿಸ್ತಿದೆ ವರ್ಕು ಅಂತ ಅಂದ್ಬಿಟ್ಟು. ತುಂಬ ಚೆನ್ನಾಗಿ ಕಾಣಿಸ್ತಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.